ಸೊ ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ಹೊಸ ವಿಡಿಯೋಗೆ. ನಾವಿವತ್ತು ಮಾಡಿರೋ ವಿಡಿಯೋ ರೇಟಿಂಗ್ ಯಾವುದಪ್ಪ ಅಂದರೆ ನೋಡೋದಲ್ವಾ, ಆ ರೀತಿ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿಕೊಂಡು, ಹಾಗೆ ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆನಲ್ಲಿ ಸೆಟ್ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರೆ ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಡಿಟಿಂಗ್ನ ಮಾಡ್ಕೊಳ್ಬೋದು. ಸರಿ, ಇವಾಗ ವಿಡಿಯೋ ಕಡೆ ಬರೋದಾದರೆ ನೀವು ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋದು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಫುಲ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೀನಿ, ಅದನ್ನು ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಈ ರೀತಿ ಮುಂದೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಅಂದರೆ ಈ ರೀತಿ ನಿಮಗೆ ವೈಟ್ ಲೇಯರ್ ಸಿಗುತ್ತೆ ಗೈಸ್. ಆವಾಗ ನೀವು ಇಲ್ಲಿ ಈ ಪ್ಲಸ್ ಐಕನ್ ಈ ರೀತಿ ಸ್ವಲ್ಪ ಬ್ಯಾಕ್ಕೊಂಡಿತ್ತು, ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋಸ್ ಯಾವ ಫೋಲ್ಡರಲ್ಲಿ ಇರುತ್ತೆ ಅದನ್ನ ನೋಡಿಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ವೈಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಈ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲೊಂದು ವೈಟ್ ಲೇಯರ್ ಇದೆ, ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕೊಟ್ಟು ಈ ನಂಬರ್ಸ್ ಮೇಲೆ ಕೊಟ್ಟು ಈ ರೀತಿ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲೋದಿದೆ ಗೈಸ್, ಇದೇ ಲಾಸ್ಟು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಯಾವ್ದಾದ್ರು ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಯಾವ್ದಾದ್ರು ಅಂತಲ್ಲ ಗೈಸ್, ಚೆನ್ನಾಗಿರೋದೊಂದು ಫೋಟೋ ಹಾಕೊಳ್ಳಿ. ನಿಮ್ಮ ಹತ್ರ ಚೆನ್ನಾಗಿರೋ ಫೋಟೋ ಇತ್ತು ಅಂದರೆ ನೆಕ್ಸ್ಟ್ ಇಷ್ಟೇ ಗೈಸ್, ಸಿಂಪಲಾಗಿ ಮುಗಿದಾಯಿತು. ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ ಪಕ್ಕದಲ್ಲಿ ಎಕ್ಸ್ಪೋರ್ಟ್ ಐಕನ್ ಕಾಣ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋನ್ ಯಾವ ಕ್ವಾಲಿಟಿಲಿ ಸಪೋರ್ಟ್ ಮಾಡುತ್ತೋ ಅದ್ರ ಮೇಲೆ ಕೊಟ್ಕೊಂಡು ಈ ರೀತಿ 720p ಇಲ್ಲಿ ಸಪೋರ್ಟ್ ಮಾಡಿ 720p ಕೊಟ್ಕೊಳ್ಳಿ, ಇಲ್ಲ 540p ಕೊಟ್ಕೊಂಡು ಈ ರೀತಿ ಎಕ್ಸ್ಪೋರ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇದು ಫುಲ್ ಕಂಪ್ಲೀಟಾಗಿ ಆಂಡ್ರಾಯ್ಡ್ ಕಂಪ್ಲೀಟ್ ಆದಮೇಲೆ ಕೆಳಗಡೆ ಸೇವ್ ಅಂತ ಬರುತ್ತೆ, ಅದಕ್ಕೆ ಕೊಟ್ಕೊಳ್ತು ಅಂದರೆ ಡೈರೆಕ್ಟ್ ನಿಮ್ಗೆ ಅಲ್ಲಿಗೆ ಸೇವ್ ಆಗುತ್ತೆ.